469ಕ್ಕೆ ಏರಿದೆ ಮೃತಪಟ್ಟವರ ಸಂಖ್ಯೆ. ಇದಿನ್ನೂ ಕೂಡ ಜಾಸ್ತಿ ಆಗುತ್ತೆ, ಡೌಟೇ ಇಲ್ಲ. ಓಡಾಡಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಿತಿ. ಎಲ್ಲಿ ನೋಡಿದ್ರು ಕೆಸರು. ರಕ್ಷಣಾ ಕಾರ್ಯಾಚರಣೆ ಮಾಡ್ತಾನೆ ಇದ್ದಾರೆ. ಹೆಲಿಕಾಪ್ಟರ್ ಮುಖಾಂತರ 1996 ಜನರನ್ನ ರಕ್ಷಣೆ ಮಾಡಿದ್ದಾರೆ. ಆದರೆ 1500ಕ್ಕೂ ಹೆಚ್ಚು ಜನ ಇನ್ನೂ ನಾಪತ್ತೆ. ಅವರೇನು ಬದುಕಿದಾರ ಸತ್ತಿದಾರ ದೇವ್ರಿಗೇ ಗೊತ್ತು. ಈಗಾಗಲೇ ಸರಿಸುಮಾರು 469 ಜನ ಸಾವನ್ನಪ್ಪಿದ್ದಾರೆ ಅಂತ ಮಾಹಿತಿಗಳು ಹೇಳ್ತಾ ಇವೆ. ರಣಭೀಕರ ದೃಶ್ಯಗಳು, ಎಲ್ಲಿ ನೋಡಿದರಲ್ಲಿ ಇಂಥ ದೃಶ್ಯಗಳು. ಪ್ರಾಣ ಉಳಿಸ್ಕೊಳ್ಳಿಕ್ಕೆ ಮಕ್ಕಳು ಹೆಣ್ಣುಮಕ್ಕಳು ಓಡ್ತಾರೆ ಹಂಗನೇ ತ್ರಿಶೂಲಿ ಬಜಾರ್ನಲ್ಲಿ. ಕ್ಷಣ ಮಾತ್ರದಲ್ಲಿ ತ್ರಿಶೂಲಿ ಬಜಾರ್ ನರಕ ಸದೃಶ. ನೋಡಿ, ನೋಡ್ತಾ ಇದ್ದೀವಿ. ನೋಡಿ, ಪ್ರವಾಹಕ್ಕೂ ಮೊದಲು ಹೇಗಿತ್ತು ಇದರ ಸ್ಥಿತಿ. ಈಗ ನೋಡಿ, ಒಂದು ಸಣ್ಣ ಕುರುಹು ಇದೆಯಾ, ಸಣ್ಣ ಕುರುಹು. ಮನುಷ್ಯ ಹೇಳ್ತಾನಲ್ಲ, ವಿಜ್ಞಾನ ತಂತ್ರಜ್ಞಾನಗಳು ಅಷ್ಟೊಂದು ಬೆಳೆದಿವೆ, ನಾವು ಬೇಕಾದ್ದು ಮಾಡ್ತೀವಿ, ನಾವು ಚಂದ್ರನ ಅಂಗಳದಲ್ಲಿ ಅದನ್ನ ಇಳಿಸ್ತೀವಿ, ನಾವು ಸೂರ್ಯನ ಮುಟ್ತೀವಿ, ಶುಕ್ರನನ್ನು ತಲುಪ್ತೀವಿ. ಮನುಷ್ಯ ಹೇಳ್ತಾನಲ್ಲ, ಸಾಧನೆ ಕೂಡ ಮಾಡ್ತಾ ಇದ್ದಾನಲ್ಲ. ತಾನಿರುವಂಥ ಭೂಮಿನ ತಾನು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂದರೆ, ತಾನು ನಿಂತಂಥ ನೆಲವನ್ನು ತಾನು ರಕ್ಷಣೆ ಮಾಡ್ಕೊಳ್ಳಿಲ್ಲ ಅಂತಂತಂದರೆ ಮುಗಿದೋಯ್ತು ಕತೆ. ನೀವು ಹೋಗಿ ಏನಾದ್ರು ಹೋಗಿ ಮೇಲ್ಗಡೆ ಬದುಕೋಕ್ಕಾಗಲ್ಲ. ನೋಡಿ, ಬಿಫೋರ್ ಮತ್ತು ಆಫ್ಟರ್ ತೋರಿಸ್ತಾ ಇದ್ದೀವಿ ನಾವು. ಯಾವುದರ ಒಂದು ಕುರು ಇದೆಯಾ ನೋಡಿ, ತೊಳೆದು ಬಿಸಾಕೋದು ಅಂತಾರೆ ನೋಡಿ. ಪ್ರಕೃತಿ ಸ್ವಚ್ಛವಾಗಿ ಸ್ವಚ್ಛಂದವಾಗಿ ನೀಟಾಗಿ ಎಲ್ಲ ತೊಳೆದು ಬಿಸಾಕಿದೆ. ಹೆಂಗಿದೆ ನೋಡಿ. ಯಾವುದಾದ್ರೂ ಒಂದು ಕಡೆಗೆ ಏನಾದರೂ ಒಂದು ಇಟ್ಟಿಗೆ, ಒಂದು ಕಲ್ಲು, ಒಂದು ಕುರುಹು, ಇನ್ನಿಟ್ಟಿರೋದು ಯಾವುದೋ ಒಂದು ಕಂಬ ಉಳಿಸಿದೆಯಾ? ಮಾಜಿ ಕೇಂದ್ರ ಸಚಿವ ಅವರ ಸೊಸೆ ಶರ್ಮಿಷ್ಠಾ ಕಾಣೆಯಾಗಿದ್ದಾರೆ. ಮುಕುಲ್ ರಾಯ್ ಅವರ ಸೊಸೆ, ಅವರು ಕೇಂದ್ರ ಸಚಿವರಾಗೂ ಕೂಡ ಕೆಲಸ ಮಾಡಿದರು. ಈ ಶುಭ್ರಾಂಶು ರಾಯ್ TMC ಶಾಸಕ ಅವರ ಪತ್ನಿ, ತವರು ಮನೆಯವರ ಜೊತೆಗೆ ಹೋಗಿದ್ದರು ಶರ್ಮಿಷ್ಠಾ. ಮುಕುಲ್ ರಾಯ್ ಅವರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಶರ್ಮಿಷ್ಠಾ ಭೌಮಿಕ್ ರಾಯ್ ಅವರು ಕೂಡ ಹೋಗಿದ್ದರು. ಅವರು ನಾಪತ್ತೆಯಾಗಿದ್ದಾರೆ. ಇಮಿಗ್ರೇಷನ್ ಸೆಂಟರ್ ನಾವು ತೋರಿಸ್ತಾ ಇದ್ದೀವಿ ನೋಡಿ, ಸ್ಕ್ರೀನ್ನ ಎಡಭಾಗದಲ್ಲಿ ಇಮಿಗ್ರೇಷನ್ ಸೆಂಟರ್. ಅದು ನೋಡ್ತಿದ್ದಂಗೆ ಸಫಾಯಿ ಅಂತಾರಲ್ಲ ಹಾಗೆ ಪೂರ್ತಿ ಕಂಪ್ಲೀಟ್ ಸ್ವಚ್ಛ. ಇನ್ನೊಂದು ಕಡೆಗೆ ನಾವು ಮುಕುಲ್ ರಾಯ್ ಅವರ ಸೊಸೆ ಶರ್ಮಿಷ್ಠಾ ಅವರನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ನಟರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ನಾವು ನೋಡ್ತಾ ಇದ್ವಿ, ಇದನ್ನು ವರ್ಣಿಸಲಿಕ್ಕೆ ಶಬ್ದಗಳಿಲ್ಲ. ಪ್ರಕೃತಿ ಮನಸ್ಸು ಮಾಡಿಬಿಟ್ರೆ ಏನೇನು ಮಾಡಬಹುದು ಅನ್ನಲಿಕ್ಕೆ, ಎಷ್ಟರ ಮಟ್ಟಿಗೆ ಈ ಸ್ವಚ್ಛಂದವಾಗಿ ನುಗ್ಗಬಹುದು, ಎಷ್ಟರ ಮಟ್ಟಿಗೆ ಸ್ವಚ್ಛ ಮಾಡಿ ಬಿಸಾಕ್ಬೋದು ಅನ್ನಲಿಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಾವು ಹಳೆಯ ವಿಜುವಲ್ ತೋರಿಸಿದಾಗ ಈ ವಿಜುವಲ್ ತೋರಿಸಿದಾಗ ಒಂದಕ್ಕೊಂದಕ್ಕೆ ಸಂಬಂಧವೇ ಇಲ್ಲ, ಅಷ್ಟರ ಮಟ್ಟಿಗೆ. ಸೊ ನಿನ್ನೆ ನೀವು ಹೇಳ್ತಾ ಇದ್ರಿ, ಭಾಳ ಒಂದು ಒಳ್ಳೆಯ ಸಾಲು ಹೇಳಿದ್ರಿ ನೀವು. ಏನೋ ಅಂದರೆ, ಈ ಕುಂಬಾರನಿಗೆ ವರ್ಷ, ಈ ದೊಣ್ಣೆಗೆ ನಿಮಿಷ ಅಂತ. ಇದು ನಿಮಿಷಗಳಲ್ಲ, ಸೆಕೆಂಡ್ಗಳಲ್ಲಿ ಎಲ್ಲವೂ ಕೂಡ ನಿರ್ನಾಮ. ಇದು ಪ್ರಕೃತಿಯ ಪವರ್. ನಾವು ತೋರಿಸ್ತಾ ಇದ್ದೀವಿ. ಹಲವಾರು ಜನ ಕಣ್ಮರೆಯಾಗಿದ್ದಾರೆ. ಆಪರೇಷನ್ಸ್ ಕೂಡ ನಡೀತಾ ಇದೆ, ಹುಡುಕುವಂಥ ಪ್ರಕ್ರಿಯೆಗಳು ಸಾಗ್ತಾ ಇವೆ. ಏನಿದೆ ಹೆಚ್ಚಿನ ವಿವರ ನಟರಾಜ್? ಎಸ್ ರಂಗನಾಥ್, ಏನು ನೇಪಾಳದ ಈ ಒಂದು ಭೀಕರದಂಥ ಹಿನ್ನೆಲೆ ಈಗಾಗಲೇ ಅಂದರೆ ಕಾರ್ಯಾಚರಣೆ ಇನ್ನೂ ಕೂಡ ಚುರುಕಾಗಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ಅಂದರೆ ನಿನ್ನೆ ಬೆಳಗ್ಗೆ 6:30ರಿಂದಲೂ ಕೂಡ ಹೆಲಿಕಾಪ್ಟರ್ ಮೂಲಕ ರೆಸ್ಕ್ಯೂ ಕಾರ್ಯಾಚರಣೆ ಮಾಡ್ತಾ ಇತ್ತು. ಆದರೆ ಈಗ ಬಂದಂತಹ ಒಂದು ಮಾಹಿತಿಯ ಪ್ರಕಾರ 1196 ಜನರನ್ನು ಈಗಾಗಲೇ ರೆಸ್ಕ್ಯೂ ಮಾಡಲಾಗಿದೆ. ಮತ್ತು 469 ಜನ ಸಾವನ್ನಪ್ಪಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ದೊರೀತಾ ಇದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇನ್ನೂ 1500ಕ್ಕಿಂತಲೂ ಹೆಚ್ಚಿನ ಜನ ನಾಪತ್ತೆ ಅನ್ನೋ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಈಗಾಗಲೇ ನೋಡ್ಬೋದು ಅಲ್ಲಿ ಯಾವ ರೀತಿಯಾದಂಥ ಒಂದು ಭೀಕರತೆ ನಮಗೆ ಕಂಡು ಬರ್ತಾ ಇದೆ. ವಿಜುವಲ್ ಅಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಒಂದು ಅಲೆಗಳಂತೆ ಈ ರೀತಿಯಾದಂತಹ ಕೆಸರು, ಅಂದ್ರೆ 4-5 ಅಂತಸ್ತುಗಳ ಎಷ್ಟು ದೊಡ್ಡದಾಗಿರುತ್ತಲ್ಲ ಅಷ್ಟರ ಮಟ್ಟಿಗೆ ಒಂದು ಕೆಸರೇ ಇಲ್ಲೇ ಹರಿದುಕೊಂಡು ಬರ್ತಾ ಇದೆ. ಮತ್ತೆ ನಾವು ಪ್ರಮುಖವಾಗಿ ಕೆಲವೊಂದು ವಿಜುವಲ್ಗಳೆಲ್ಲ ಕೂಡ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿಯಾದಂತಹ ಅಂದ್ರೆ ಮೃತಪಟ್ಟವರು ಯಾರು ಕೂಡ ಅಲ್ಲಿ ಮೇಲಕ್ಕೆ ಎದ್ದು ಬರದೇ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ. ಅಂದ್ರೆ ಕಂಪ್ಲೀಟ್ ಆಗಿ ಕೆಸರೇ ತುಂಬಿಕೊಂಡಿದೆ.
ಇಡೀ ಊರೇ ಸರ್ವನಾಶ ಆಗಿದೆ. 30ರಿಂದ 40 ಕಿಲೋಮೀಟರ್ ದೂರಕ್ಕೆ ಒಂದು ಕೆಸರು ಎಳ್ಕೊಂಡು ಬಂದಿದೆ ಅಂತಾನೆ ಹೇಳ್ಬೋದು. ಮತ್ತೆ ಅಲ್ಲಿ ಇರ್ತಕ್ಕಂತಹ ಏನೋ ಆ ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂತಹ 35ಕ್ಕಿಂತಲೂ ಹೆಚ್ಚಿನ ಒಂದು ಸೇತುವೆಗಳು ಎಲ್ಲವೂ ಕೂಡ ಒಂದು ಧ್ವಂಸವಾಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಇಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಕಟ್ಟಡಗಳು ಅಂದ್ರೆ ಈ ಪ್ರವಾಹ ಬಂದಾಗ ಕಟ್ಟಡಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕುಸಿದು ಬಿದ್ದಿವೆ. ಅಲ್ಲಿ ಕಟ್ಟಡದ ಒಳಗಡೆಯೂ ಕೂಡ ಇನ್ನೂ ಕೂಡ ಮೃತದೇಹಗಳು ಪತ್ತೆ ಆಗ್ತಾ ಇವೆ. ಮತ್ತೆ ಹರಿದುಕೊಂಡು ಹೋಗಿರ್ತಕ್ಕಂಥ ಅಂದ್ರೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಮೃತದೇಹಗಳು ಕೂಡ ಇಲ್ಲಿ ನೀರಿನಲ್ಲಿ ಹರಿದುಕೊಂಡು ಹೋಗುವಂತಹ ಘಟನೆ ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಮೃತದೇಹಗಳು ಅಂದ್ರೆ ನಿಮಿಷಕ್ಕೊಂದು ಮೃತದೇಹಗಳು ಪತ್ತೆ ಆಗ್ತಾ ಇವೆ. ನೇಪಾಳದ ಒಂದು ಭೀಕರ ದುರಂತ ಅಂತ ಹೇಳ್ಬೋದು. ಕಳೆದ ವರ್ಷ ಕೂಡ ನೇಪಾಳದಲ್ಲಿ ಈ ರೀತಿಯಾದಂತಹ ಒಂದು ಪ್ರವಾಹ ಬಂದಿತ್ತು. ಆದ್ರೆ ಬರೀ 9 ಜನ ಸಾವನ್ನಪ್ಪಿದ್ರು. ಆದ್ರೆ ಈಗ 469ಕ್ಕೂ ಕೂಡ ಗಡಿ ದಾಟಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ನಿಮಿಷಕ್ಕೂ ಕೂಡ ಒಂದು ಪ್ರತಿ ಹೆಜ್ಜೆಗೂ ಕೂಡ ಒಂದೊಂದು ಮೃತದೇಹಗಳು ಸಿಗ್ತಾ ಇವೆ. ಮೃತದೇಹಗಳನ್ನ ಈಗಾಗಲೇ ಕಾರ್ಯಾಚರಣೆ ಕೂಡ ನಟರಾಜ್ ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಹಾಗೆ ನೀವು ಸಂಪರ್ಕದಲ್ಲಿರಿ. ಕೈಲಾಸ ಯಾತ್ರೆಗೆ ಹೋಗಿದ್ದಂಥ ಕನ್ನಡಿಗರು ಕೂಡ ಸಂಕಟದಲ್ಲಿದ್ದಾರೆ. 17 ಕನ್ನಡಿಗರ ಸಂಪರ್ಕವೇ ಇಲ್ಲ, ನಾಟ್ ರೀಚಬಲ್ ಅವರು. ಅದರಲ್ಲಿ ಬೆಂಗಳೂರಿನ 5 ಮಂದಿ ಇದ್ದಾರೆ, ಒಟ್ಟು 17 ಜನ. ಕಲಬುರಗಿಯ 2 ಬಚಾವಾದರು. ಆದರೆ ಧಾರವಾಡ ಮೂಲದ ರಾಕೇಶ್ ನಾಯಕ್ ಇನ್ನೂ ಕೂಡ ಪತ್ತೆ ಇಲ್ಲ. ಇಶಾ ಫೌಂಡೇಶನ್ನ S3 ಗುಂಪಿನಲ್ಲಿ ರಾಕೇಶ್ ನಾಯಕ್ ಇದ್ದರು. ಮೊನ್ನೆ ಬೆಳಗ್ಗೆ 3:30 ಸಂದರ್ಭದಲ್ಲಿ ಸಂಬಂಧಿಕರಿಗೆ ಕಾಲ್ ಮಾಡಿದ್ದೆ, ಅದೇ ಕೊನೆಯ ಕಾಲ್. ಇನ್ನು ಹಾವೇರಿಯ ರಟ್ಟಿಹಳ್ಳಿಯ 6 ಕುಟುಂಬಗಳ 15 ಮಂದಿ ಗಾಡ್ ಈಸ್ ಗ್ರೇಟ್ ಸುರಕ್ಷಿತವಾಗಿದ್ದಾರೆ. ಕಠ್ಮಂಡುವಿನಲ್ಲಿರುವಂಥ ಕಲಬುರಗಿಯ ಮಲ್ಲಿಕಾರ್ಜುನ್ ಜೊತೆಗೆ CM ಮಾತಾಡಿದರು. ಈ ಸಂದರ್ಭದಲ್ಲಿ CM ಭರವಸೆ ಕೊಟ್ಟರು, ಆದಷ್ಟು ಬೇಗ ನಾಪತ್ತೆಯಾಗಿರೋರನ್ನ ಪತ್ತೆ ಹಚ್ತೀವಿ ಅಂತ. ಎಸ್, ನಾಪತ್ತೆಯಾಗಿರೋರನ್ನ ಹುಡುಕಲಾಗ್ತಾ ಇದೆ. ಕನ್ನಡಿಗರು ಕೂಡ 17 ಮಂದಿ ಪತ್ತೆ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಅದ್ರ ಬಗ್ಗೆ ಏನಿದೆ ವಿವರ ನಟರಾಜ್? ಎಸ್ ರಂಗನಾಥ್, ನಿನ್ನೆ ಕೂಡ ಈ ಕಾರ್ಯಾಚರಣೆಯಲ್ಲಿ 21 ಕನ್ನಡಿಗರು ಕೂಡ ನಮಗೆ ಸಿಕ್ಕಿದ್ರು. ಅದರಲ್ಲಿ 2 ಅಂದ್ರೆ ಕಲಬುರ್ಗಿ ಅವರು 2 ಇಲ್ಲಿ ಅಂದ್ರೆ ಅವರ ಮೊಬೈಲ್ಗೆ ಒಂದು ನೆಟ್ವರ್ಕ್ ಸಿಕ್ಕು ಅವರು ಎಲ್ರಿಗೂ ಕೂಡ ಒಂದು ಫೋನ್ ಮುಖಾಂತರ ಕರೆಯನ್ನ ಮಾಡ್ತಾ ಇದ್ರು. ಮತ್ತೆ ನಿನ್ನೆ CM ಕೂಡ ಅವ್ರ ಜೊತೆ ಖುದ್ದಾಗಿ ವಿಡಿಯೋ ಕಾಲಲ್ಲಿ ಕೂಡ ಮಾತಾಡಿದ್ರು. ನಾವು ನಿಮ್ಮನ್ನ ಸೇಫ್ ಆಗಿ ಕರೆದುಕೊಂಡು ಬರ್ತೀವಿ ಅನ್ನೋ ಭರವಸೆಯನ್ನ ಕೂಡ ನೀಡಿದ್ರು. ಆದ್ರೆ ಇವತ್ತು ಇನ್ನೂ 17 ಜನ ಕನ್ನಡಿಗರು ನಾಪತ್ತೆ ಆಗಿರುವ ಮಾಹಿತಿ ಕೂಡ ಇಲ್ಲಿ ಲಭ್ಯವಾಗ್ತಾ ಇದೆ. ಅವ್ರನ್ನೂ ಕೂಡ ಹುಡುಕಾಟದಲ್ಲಿ ಇಲ್ಲಿ ಎಲ್ಲರೂ ಅಂದ್ರೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇರ್ತಕ್ಕಂಥ ಕರ್ನಾಟಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಇಲ್ಲಿ ಭಾಗಿಯಾಗಿ ಅಲ್ಲಿ ನಾಪತ್ತೆ ಆಗಿರುವವರನ್ನ ಹುಡುಕುವುದರ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ 17 ಜನ ಕನ್ನಡಿಗರು ಇನ್ನೂ ಕೂಡ ಹುಡುಕಾಟದಲ್ಲಿ ಇದ್ದಾರೆ. ಅವ್ರಿಗೆ ಮೊಬೈಲ್ ಸಂಪರ್ಕಕ್ಕೂ ಯಾರು ಕೂಡ ಸಿಗ್ತಾ ಇಲ್ಲ. ಸೊ ಈಗಾಗಲೇ ಇಲ್ಲಿ ವಿಶೇಷವಾದಂತಹ ತಂಡಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಪ್ರವಾಸಿ ತಾಣಕ್ಕೆ ಎಲ್ಲರೂ ಹೋಗಿದ್ರು. ಸೊ ಅಲ್ಲಿ ಹೋದಂತಹ ಸಂದರ್ಭದಲ್ಲಿ ಕೆಲವರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದೆ. ಮತ್ತೆ ಈ ರೀತಿಯಾದಂತಹ ಪ್ರವಾಹ ಉಂಟಾಗಿರೋ ಹಿನ್ನೆಲೆ ಅವರಿಗೆ ಯಾವ ಕಡೆ ಹೋಗಬೇಕು ಅನ್ನೋ ದಾರಿ ತೋಚದೆ ಕಾಡು ಗುಡ್ಡಗಳ ಪ್ರದೇಶದಲ್ಲಿ ಕೂಡ ಅವರು ಹೋಗಿ ಬಚ್ಚಿಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಇನ್ ಕೆಲವರು ಅಲ್ಲಿ ಕಾಡು ಪ್ರದೇಶದಲ್ಲಿ ಹೋದಂತಹ ಸಂದರ್ಭದಲ್ಲಿ ಅವರ ಮೊಬೈಲ್ಗಳೆಲ್ಲವೂ ಕೂಡ ಆಫ್ ಆಗಿವೆ. ಅಲ್ಲಿ ಚಾರ್ಜ್ ಹಾಕೊಳ್ಳೋಕೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ವಿದ್ಯುತ್ ಕನೆಕ್ಷನ್ ಸಿಗಲ್ಲ. ಸೊ ಈ ರೀತಿಯಾದಂತಹ ಒಂದು ಓಡಾಟ ಅವ್ರದ್ದು ಕೂಡ ನಡೀತಾ ಇದೆ. ಮತ್ತೆ ಕಾಡು ಮೇಡುಗಳಲ್ಲಿ ಹೋಗಿರ್ತಕ್ಕಂತಹ ಅಂದ್ರೆ ನೇಪಾಳ ಒಂದು ಅಲ್ಲಿ ನಾವು ಏನು ಈ ಮಾನಸ ಸರೋವರ ಯಾತ್ರೆ ಅಂತೀವಲ್ಲ, ಅಲ್ಲಿ ಕೂಡ ಇಲ್ಲಿ ಒಂದು ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಎಲ್ಲಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಖಚಿತವಾಗ್ತಾ ಇಲ್ಲ. ಮತ್ತೆ ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಹೆಲಿಕಾಪ್ಟರ್ ರೆಸ್ಕ್ಯೂ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಅಂದ್ರೆ ಹಳ್ಳಿಗಳಲ್ಲೂ ಕೂಡ ಹೆಲಿಕಾಪ್ಟರ್ನಿಂದ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೆಸರಿನಲ್ಲಿ ಸಿಕ್ಕಂತಿರ್ತಕ್ಕಂಥವ್ರನ್ನ ಎಲ್ಲರನ್ನೂ ಕೂಡ ಇಲ್ಲಿ ಒಂದು ವಿಶೇಷ ತಂಡದಲ್ಲಿ ಒಂದು ತೆಗೆದುಕೊಂಡು ಬರುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೆ ಹೆಲಿಕಾಪ್ಟರ್ ಕಾರ್ಯಾಚರಣೆ ಹಳ್ಳಿಗಳಲ್ಲೂ ಕೂಡ ಹೋಗ್ತಾ ಅಂದ್ರೆ ಈಗಾಗಲೇ ಒಟ್ಟಾರೆಯಾಗಿ 16ಕ್ಕಿಂತಲೂ ಹೆಚ್ಚು ಹೆಲಿಕಾಪ್ಟರ್ಗಳನ್ನ ಆ ಹಳ್ಳಿಗೆ ಕಳಿಸಲಾಗಿದೆ. ಮತ್ತೆ ನೇಪಾಳ ಸರ್ಕಾರ ಕೂಡ ಈಗಾಗಲೇ ಎಚ್ಚೆತ್ತುಕೊಂಡು ಒಂದು ಭರವಸೆಯನ್ನ ನೀಡ್ತಾ ಇದೆ. ತಮ್ಮ ಅಲ್ಲಿ ಹೋಗಿರ್ತಕ್ಕಂತಹ ಎಲ್ಲಾ ಒಂದು ಪ್ರವಾಸಿಗರನ್ನ ಕರೆತರುವ ಪ್ರಯತ್ನ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗಾಗಲೇ ಏನು ಸಿಲ್ಕಾಕೊಂಡಿದ್ದಾರಲ್ಲ ಅವರ ಮಾಹಿತಿ ಯಾವುದೇ ರೀತಿಯಾಗಿ ಸಿಗ್ತಾ ಇಲ್ಲ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.